ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಸಿಂಪಲ್ ರೆಸಿಪಿ ಥೇಪ್ಲ. ಥೇಪ್ಲ ಮಸಾಲ ಚಪಾತಿ ಅನ್ಬೋದು. ಇದು ಮಕ್ಳಿಗನ್ಕರ ಬೆಸ್ಟ್ ರೆಸಿಪಿ. ಲಂಚ್ ಬಾಕ್ಸ್ಗನ್ಕರ ಒಳ್ಳೆ ರೆಸಿಪಿ ಇದು. ಯಾವಾಗ ನಮಗೆ ಪಲ್ಯ ಮಾಡೋಕ್ಕೆ, ಸಬ್ಜಿ ಮಾಡೋಕ್ಕೆ ಟೈಮ್ ಇಲ್ಲದೆ ಇದ್ದಾಗ, ಬಿಡಿ ಬಿಡಿ ಆದಾಗ ಈ ಚಪಾತಿ ಮಾಡಿಕೊಂಡ್ರೆ ಇದ್ರ ಜೊತೆ ಸ್ವಲ್ಪ ಉಪ್ಪಿನಕಾಯಿ ಅಥವಾ ಮೊಸರು ಅಂತ ಕೊಟ್ಟರೆ ಸಾಕು. ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಟ್ರಾವೆಲ್ ರೆಸಿಪಿ ಅಂತಲೂ ಹೇಳ್ಬೋದು. ನೀವು ಟ್ರಾವೆಲಿಂಗಿಗೆ ಇದು ಹೋಗ್ಬೇಕಾದ್ರೆ ತೊಗೊಂಡೋದ್ರೆ ಆರಾಮಾಗಿ 3ರಿಂದ 4 ದಿನ ಇದ್ದೇ ಇರುತ್ತೆ. ಆ ಥರ ರೆಸಿಪಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್ ರೆಸಿಪಿ ಇದು. ಅಮ್ಮ ಯಾವಾಗಾದರೂ ಬಂದರೆ ನನ್ನ ಹತ್ರ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾನೆ ಇರ್ತಾರೆ. ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂಥ ರೆಸಿಪಿ ಇದು. ಬನ್ನಿ ರೆಸಿಪಿ ಶುರು ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರೋ ಥ್ಯಾಂಕ್ ಯು, ವೆಲ್ಕಮ್. ಹೀಗೆ ನನ್ನ ರೆಸಿಪಿಗಳು ಇಷ್ಟ ಆಗ್ತಿದೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲೀಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಬನ್ನಿ ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡೋಣ. ಇವಾಗ ಥೇಪ್ಲ ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ 1 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಕಡಲೆ ಹಿಟ್ಟು 1 ಸ್ಪೂನ್, 1ರಿಂದ 2 ಸ್ಪೂನ್ ಕಡಲೆ ಹಿಟ್ಟು. ಇದು ಕಸೂರಿ ಮೇಥಿ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ ಇದಕ್ಕೆ. ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಳ್ರಿ. ಫ್ರೆಶ್ ಮೆಂತ್ಯ ಸೊಪ್ಪು ಹಾಕ್ಕೋಬೋದು. ನಾನು ಇದು ಸ್ಟೋರ್ ಮಾಡೋದ್ರಿಂದ ಮನೇಲಿತ್ತು, ಅದಕ್ಕೆ ಇದನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಮನೇಲಿ ಮಾಡಿಟ್ಟಿರೋಂಥ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕಿರೋ ಪೇಸ್ಟು. ಈ ಮೆಣಸಿನ್ಕಾಯಿ ಪೇಸ್ಟು ನೀವು 1 ತಿಂಗಳಿಟ್ಟರು ಹೀಗೆ ಗ್ರೀನಾಗೇ ಇರುತ್ತೆ. ಇದು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಮೇಲೆ ಸ್ವಲ್ಪ ಹಾಕಿದ್ದೀನಿ. ಇವಾಗ ಇದಕ್ಕೆ ಅರಿಶಿನ, ಧನಿಯಾ ಪೌಡ್ರು, ಜೀರಾ ಪೌಡ್ರು, ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು, ಆಮೇಲೆ ಸ್ವಲ್ಪ ಬಿಳಿ ಎಳ್ಳು ಹಾಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಉಪ್ಪು ನೋಡ್ಕೊಂಡು ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಡ್ರಿ. ಇವಾಗ ಇದಕ್ಕೆ 1ರಿಂದ 2 ಸ್ಪೂನ್ ಮೊಸರು ಹಾಕ್ಕೊಳ್ಳೋಣ. ಆಮೇಲೆ ತುಪ್ಪ 1-2 ಸ್ಪೂನ್ ತುಪ್ಪನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬೇಡ ಅಂದವರು ಎಣ್ಣೆ ಯೂಸ್ ಮಾಡ್ಬೋದು. ಇವಾಗ ಇದು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಿಂದನೇ ಮಿಕ್ಸ್ ಮಾಡಿಕೊಡ್ರಿ. ಸ್ವಲ್ಪ ಗಟ್ಟಿನೇ ನಾದ್ಕೊಳ್ಳಿ ಥೇಪ್ಲ ಹಿಟ್ಟನ್ನು. ತೀರಾ ಮೆತ್ತಗೆ ಕಲಿಸ್ಬಿಡ್ರಿ. ಚೆನ್ನಾಗಿ ಕಲಿಸ್ಕೊಡ್ರಿ ಇದನ್ನು. ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ. ಸಣ್ಣದು ಉಳ್ಳಿ ತಗೊಳ್ರಿ. ಇಷ್ಟಿಷ್ಟೇ ತಗೊಳ್ರಿ.
ನಾವು ಯೂಶ್ವಲಿ ಇದನ್ನು ಟ್ರಾವೆಲ್ಗೆ ತೊಗೊಂಡು ಹೋಗ್ತಾನೆ ಇರ್ತೀವಿ. ಈ ಥೇಪ್ಲ ಒಂದಿದ್ರೆ ನೀವು ಈವ್ನಿಂಗ್ ಟೀ ಜೊತೆಗೂ ತಿನ್ಬೋದು ಇದನ್ನು. ಇವಾಗ ಥೇಪ್ಲ ಬೇಯಿಸ್ಕೊಳ್ಳೋಣ. ಆದಷ್ಟು ಇದನ್ನು ತೆಳ್ಳಗೇನೆ ಮಾಡಿರಿ. ಇವಾಗ ನಾನು ಎಲ್ಲ ಥೇಪ್ಲ ರೆಡಿ ಮಾಡ್ಕೊಂಡ್ಮೇಲೆ ನಿಮ್ಗೆ ಸಿಗ್ತೀನಿ. ಚೆನ್ನಾಗಿ ಬೇಯಿಸ್ರಿ. ಬ್ರೌನ್ ಚಿಕ್ಕೆ ಥರ ಬೀಳಬೇಕು, ಅಲ್ಲಿವರೆಗೂ ಬೇಯಿಸ್ರಿ ಚೆನ್ನಾಗಿ. ಇವಾಗ ಥೇಪ್ಲ ರೆಡಿ ಇದೆ. ನೀವು ಟ್ರೈ ಮಾಡಿರಿ. ನೀವೆಲ್ಲ ಟ್ರಾವೆಲ್ ಹೊಂಟಾಗ ತೊಗೊಂಡು ಹೋಗ್ಬೋದು. ಟ್ರೈ ಮಾಡಿ ರೆಸಿಪಿ ಹೆಂಗೆ ಬಂದಿತ್ತಂತ ಹೇಳ್ರಿ. ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ಆಗ್ರಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲೀಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.